ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು ಈ ಒಂದು ಆಧಾರ್ ಕಾರ್ಡು ಎಷ್ಟು ಇಂಪಾರ್ಟೆಂಟ್ ಅಂತ. ಪ್ರತಿ ಒಂದಕ್ಕೂ ಕೂಡ ಆಧಾರ್ ಕಾರ್ಡು ತುಂಬಾ ಇಂಪಾರ್ಟೆಂಟು ಸ್ನೇಹಿತರೆ. ಹಾಗಾಗಿ ಈ ಒಂದು ಆಧಾರ್ ಕಾರ್ಡು ಅಪ್ಡೇಟ್ಗೆ ಬಿಟ್ಟಿದ್ದಾರೆ. ಸೊ ಆಧಾರ್ ಕಾರ್ಡ್ ಅಪ್ಡೇಟ್ನ ದಯವಿಟ್ಟು ಎಲ್ಲರೂ ಕೂಡ ಮಾಡಿಸ್ಲೇಬೇಕು ಸ್ನೇಹಿತರೆ. ಯಾಕಂತಂದರೆ ಪ್ರತಿಯೊಂದು ಯೋಜನೆಗಳಾಗಿರ್ಬೋದು ಅಥವಾ ಯಾವುದೇ ಒಂದು ID ಪ್ರೂಫಿಗೋಸ್ಕರನೂ ಕೂಡ ಈ ಒಂದು ಆಧಾರ್ ಕಾರ್ಡನ್ನ ಕೇಳ್ತಾರೆ. ಯಾವುದೇ ರೀತಿ ಒಂದು ಸರ್ಕಾರಿ ಕೆಲಸ ಆಗಿರ್ಬೋದು, ಪ್ರತಿಯೊಂದು ಯಾವುದೋ ಪ್ರೈವೇಟ್ ಕೆಲಸ ಮಾಡ್ತೀನಿ ಅಂದ್ರೂ ಕೂಡ ಈ ಒಂದು ಆಧಾರ್ ಕಾರ್ಡ್ ಏನಿದೆ ತುಂಬಾ ಇಂಪಾರ್ಟೆಂಟು. ಈ ಆಧಾರ್ ಕಾರ್ಡು ಯಾರ್ಯಾರೆಲ್ಲ ಮಾಡಿದ್ದೀರಿ ಇವರೆಲ್ಲರೂ ಕೂಡ ಇವಾಗ ನಿಮ್ಮ ಒಂದು ID ಕಾರ್ಡು ಮತ್ತು ಒಂದು ಅಡ್ರೆಸ್ ಪ್ರೂಫ್ನ ದಯವಿಟ್ಟು ಎಲ್ಲರೂ ಕೂಡ ಅಪ್ಡೇಟ್ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ನೀವು ನೋಡ್ಬೋದು ಇಲ್ಲಿ, ನೀವು ಇವಾಗ ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ, ಡಾಕ್ಯುಮೆಂಟ್ ಅಪ್ಡೇಟ್ ಅಂತ. ಸೊ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅಂತಂದರೆ ಐಡೆಂಟಿಟಿ ಪ್ರೂಫು ಮತ್ತು ಅಡ್ರೆಸ್ ಪ್ರೂಫು ಎರಡೂ ಕೂಡ ನೀವು ಅಪ್ಡೇಟ್ ಮಾಡಲೇಬೇಕು. ಅದು ಕೂಡ ನಿಮಗೆ ಸಮಯ ಇರುವಂಥದ್ದು ಕೇವಲ 14ನೇ ತಾರೀಕುವರೆಗೂ ಮಾತ್ರ. ಈ ಒಂದು 14ನೇ ತಾರೀಕು ನಂತರ ನಿಮಗೆ ಚಾರ್ಜಸ್ನ ಮಾಡ್ತಾರೆ. ಈ ಒಂದು 14/3/2024 ಒಳಗಡೆ ಯಾರೆಲ್ಲ ಮಾಡ್ತೀರಿ ನಿಮಗೆ ಫ್ರೀ ಆಫ್ ಕಾಸ್ಟ್ ಅಂತ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಟಿಲ್ 14/3/2024 ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಷ್ಟರೊಳಗಾಗಿ ನೀವೆಲ್ಲರೂ ಕೂಡ ಈ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ನ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ಈ ಆಧಾರ್ ಕಾರ್ಡ್ ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕಂತಂದರೆ, ನಿಮ್ಮ ಹತ್ರ ಈ ಒಂದು ಮೊದಲನೇದಾಗಿ ID ಕಾರ್ಡ್ ಅಪ್ಡೇಟ್ ಮಾಡೋದಕ್ಕೆ ನಿಮ್ಮ ಹತ್ರ ಈ ಒಂದು ವೋಟರ್ ID ಇರ್ಬೋದು ಅಥವಾ DL ಇರ್ಬೋದು ಅಥವಾ ಪಾಸ್ಪೋರ್ಟ್ ಇರ್ಬೋದು. ಈ ಎಲ್ಲ ಡಾಕ್ಯುಮೆಂಟ್ಸ್ನ ನೀವು PDF ಮಾಡಬೇಕಾಗುತ್ತೆ. ಫಸ್ಟು ನೀವು PDF ಮಾಡಿದ ನಂತರ PDF ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ಅದಾದ ನಂತರದಲ್ಲಿ ಈ ಒಂದು ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಏನು ಕಾಣಿಸ್ತಾ ಇದೆಯಲ್ಲ ಇದರಲ್ಲಿ ಹೋದ ನಂತರದಲ್ಲಿ ಅಲ್ಲಿ ನಿಮಗೆ ಆಪ್ಷನ್ನ ಕೇಳುತ್ತೆ. ಅದಾದ ನಂತರ ನೀವಲ್ಲಿ ಸಬ್ಮಿಟ್ನ ಮಾಡ್ಬೋದು. ಸೊ ನಾನು ಲೈವ್ ಆಗಿ ತೋರಿಸ್ಬೋದಾಗಿತ್ತು, ಬಟ್ ನಾನು ಲೈವ್ ಆಗಿ ತೋರಿಸೋದಕ್ಕೆ ಸ್ನೇಹಿತರೆ ನಂದು ಆಲ್ರೆಡಿ ಇವಾಗ ಅಪ್ಡೇಟ್ ಆಗಿದೆ. ಹಾಗಾಗಿ ನೀವು ಮಾಡಬೇಕಂತಂದರೆ ಈ ಒಂದು ಮೈ ಆಧಾರ್ ಅಂತ ಏನು ಒಂದು ವೆಬ್ಸೈಟ್ ಇದೆ ಅದಕ್ಕೆ ಹೋಗಬೇಕಾಗುತ್ತೆ. UIDAI ಅಂತ ಒಂದು ನೀವು ಇದರಲ್ಲಿ ಕ್ರೋಮ್ ಬ್ರೌಸರಲ್ಲಿ ಹೋದರೆ ಅದಾದ ನಂತರ ಮೈ ಆಧಾರ್ ಅಂತ ಒಂದು ವೆಬ್ಸೈಟ್ ಸಿಗುತ್ತೆ. ಅದರಲ್ಲಿ ಹೋದರೆ ನಿಮಗೆ ಈ ಒಂದು ಅಪ್ಡೇಟ್ನ ಮಾಡ್ಕೋಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ನಿಮಗೆ ಈ ಒಂದು ಮೈ ಆಧಾರ್ ಅನ್ನೋ ಒಂದು ಇದರಲ್ಲಿ ನಿಮ್ಗೆ ಗೊತ್ತಿರ್ಬೋದು ಈ ತುಂಬಾ ಆಪ್ಷನ್ಗಳಿದ್ದಾವೆ. ಪ್ರತಿಯೊಂದನ್ನು ಕೂಡ ಇಲ್ಲೇ ಮಾಡ್ಕೊಬಿಡ್ಬೋದು. ಸೊ ನಿಮಗೆ ಆ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ನೀವು ಇಲ್ಲಿ ನೋಡ್ಬೋದು ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಏನಿದೆ ಅದನ್ನು ಕೂಡ ನೀವು ಇಲ್ಲೇ ಚೆಕ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಈ ಒಂದು ಆಧಾರ್ನ ಲಾಕ್ ಮತ್ತು ಅನ್ಲಾಕ್ ಕೂಡ ಮಾಡ್ಬೋದು ಸ್ನೇಹಿತರೆ. ನಿಮ್ಮ ಒಂದು ಆಧಾರ್ ಕಾರ್ಡು ಲಾಕ್ ಮತ್ತು ಅನ್ಲಾಕ್ನ ಮಾಡ್ಬೋದು. ಓಕೆ ಸ್ನೇಹಿತರೆ, ಈ ಒಂದು ಐಡೆಂಟಿ ಪ್ರೂಫ್ ಮತ್ತು ಅಡ್ರೆಸ್ ಪ್ರೂಫ್ನ ಯಾವ ರೀತಿಯಾಗಿ ಮಾಡಬೇಕನ್ನೋದನ್ನು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಜೊತೆಗೆ ಸ್ನೇಹಿತರೆ, ಈ ಒಂದು ಅಡ್ರೆಸ್ ಪ್ರೂಫ್ ಏನಿದೆ, ಅಡ್ರೆಸ್ ಪ್ರೂಫಿಗೆ ನಿಮ್ಮ ಒಂದು ಮನೆಯ ಒಂದು ಗ್ಯಾಸ್ ಬಿಲ್ ಆಗಿರ್ಬೋದು ಅಥವಾ ರೆಂಟ್ ಅಗ್ರಿಮೆಂಟ್ ಆಗಿರ್ಬೋದು, ಈ ಒಂದು ಲೀಸ್ ಅಗ್ರಿಮೆಂಟ್ ಆಗಿರ್ಬೋದು, ನಿಮ್ಮ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು, ಅದೇ ರೀತಿಯಾಗಿ ಒಂದು ಗೌರ್ಮೆಂಟಿಂದ ಯಾವುದೆಲ್ಲ ಡಾಕ್ಯುಮೆಂಟ್ಸ್ನ ಇಶ್ಯೂ ಮಾಡಿರ್ತಾರಲ್ವ ಅದು ಯಾವುದಾದ್ರೂ ಕೂಡ ಆಗುತ್ತೆ ಸ್ನೇಹಿತರೆ. ನೀವು ಇದನ್ನು ಖಂಡಿತವಾಗ್ಲೂ ಅಪ್ಡೇಟ್ ಮಾಡಿಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಬೇರೆ ಕೆಲಸಗಳು ಮಾಡೋದಕ್ಕೆ ಹೋದಾಗ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಸೊ ಆವಾಗ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಯೋಜನೆಗಳಾಗಿರ್ಬೋದು ಯಾವುದೂ ಕೂಡ ನಿಮಗೆ ಸಿಗೋದಿಲ್ಲ. ಇವಾಗಲೂ ಕೂಡ ನಿಮಗೆ ಹಲವಾರು ಯೋಜನೆಗಳು ಸಿಗ್ತಾ ಇದೆ ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ. ಎಲ್ಲದಕ್ಕೂ ಕೂಡ ಆಧಾರ್ ಕಾರ್ಡು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ತಾರೆ. ಆ ಕಾರಣದಿಂದಾಗಿ ನೀವು ದಯವಿಟ್ಟು ಕೂಡ ಈ ಒಂದು ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಕೊಳ್ಳಿ. ಸೊ ನೀವು ಅಪ್ಡೇಟ್ ಯಾವ ರೀತಿಯಾಗಿ ಮಾಡಬೇಕು ನಮಗೆ ತಿಳಿಸ್ಕೊಡಿ ಅಂತ ಏನಾದ್ರೂ ಕಮೆಂಟ್ ಮಾಡಿದ್ರೆ ನಾನು ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ. ಯಾವ ರೀತಿಯಾಗಿ ಲೈವ್ ಆಗಿ ನಾವು ಯಾವ ರೀತಿಯಾಗಿ ಈ ಒಂದು ಡಾಕ್ಯುಮೆಂಟ್ಸ್ನ ಅಪ್ಡೇಟ್ ಮಾಡಬೇಕು ಅಂದರೆ ಈ ಒಂದು ಆಧಾರ್ ಕಾರ್ಡ್ನ ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕು ಅನ್ನೋದನ್ನು ತೋರಿಸಿ ಅಂತ ಹೇಳಿದ್ರೆ ನಾನು ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲ ಅಂತಂದರೆ ನಿಮ್ಮ ಒಂದು ಸೈಬರ್ ಯಾವುದಾದ್ರೂ ಹತ್ತಿರ ಇದ್ದರೆ ಅಲ್ಲಿ ಕೂಡ ನೀವು ಮಾಡಿಸ್ಬೋದು. ನಿಮ್ಮ ಮೊಬೈಲಲ್ಲಿ ಕೂಡ ಮಾಡಿಸ್ಬೋದು. ಈ ಒಂದು ಕ್ರೋಮ್ ಬ್ರೌಸರ್ ಏನಿದೆ ಅದರಲ್ಲಿ ಹೋದಾಗ ನಂತರದಲ್ಲಿ ನೀವು ಇಲ್ಲಿ ಕೂಡ ಮಾಡಿಸ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಯಾಕಂದರೆ ನಾನಿವಾಗ ತೋರಿಸೋದಕ್ಕೆ ಸ್ನೇಹಿತರೆ ಈಗ ಹಲವಾರು ಜನ ಮಾಡಿದ್ದಾರೆ ಆಲ್ರೆಡಿ. ಸೊ ಯಾರೆಲ್ಲ ಮಾಡಿಲ್ಲ ಅವರಿಗೋಸ್ಕರನೇ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಇನ್ನೂ ಕೂಡ ಯಾರೆಲ್ಲ ಮಾಡಿಲ್ಲ ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಇವಾಗಲೇ ಆ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಡ್ರೆಸ್ ಪ್ರೂಫ್ ಮತ್ತು ಐಡೆಂಟಿಟಿ ಪ್ರೂಫ್ನ ನೀವು ಇವಾಗಲೇ ಅಪ್ಡೇಟ್ ಮಾಡಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಧನ್ಯವಾದ ಸ್ನೇಹಿತರೆ.